ಕೊಟ್ಟದ. ಹಾಗಂದರೆ ಅದು ತಪ್ಪು ಅಂತಲ್ಲ, ಅದು ಸರಿನೂ ಅಂತಲ್ಲ, ತಪ್ಪು ಅಂತಲ್ಲ. ಇವು ಪರಿಹಾರನ ಸಾಧಿಸಿ ಆ ಟೈಮ್ದಲ್ಲಿ ಕೊಟ್ಟಿದ್ದಾರೆ. ಈಗ ಅವು ಎಲ್ಲದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದರೆ ಇಂಥ ದುರ್ಘಟನೆಗಳ ಮುಂದೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಏನು ಸಾಧ್ಯ ಅದ್ರ ಬಗ್ಗೆ ನಾವು ಕೇಳಬೇಕಾಗಿದೆ. ಹೌದು, ಇವತ್ತು ರಾಜೀನಾಮೆ ಕೊಟ್ಟರೆ, ಇಬ್ಬರು ರಾಜೀನಾಮೆ ಕೊಟ್ಟರೆ ಇದು ಪರಿಹಾರ ಆಗ್ತದೆ, ಅದು ಸರ್ಕಾರನ ಕಿತ್ತಾಕಿದ್ರೆ ಪರಿಹಾರ ಆಗ್ತದೆ. ಕಿತ್ತಾಕೋದು ಬಿಡು ಸರಿಯಾಗಿ ಇನ್ನು ಮುಂದೆ ಬರುತ್ತೆ, ಇಲೆಕ್ಷನ್ದಲ್ಲಿ ಗೊತ್ತಾಗುವಂಥದ್ದು. ಜನ ಏನು ತೀರ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲೇ. ಜನಾಭಿಪ್ರಾಯನ ಮುಖ್ಯ ಪ್ರಜಾಪ್ರಭುತ್ವದಲ್ಲೇ. ಆ ಎಲ್ಲ ನೆಲೆಯಲ್ಲೇ ಸಿದ್ದರಾಮಯ್ಯರಿಗೆ, ಶಿವಕುಮಾರ್ ಅವರಿಗೆ ರಾಜೀನಾಮೆ ಕೊಡ್ರಿ, ಸರ್ಕಾರ ಹಿಂತಕೊಳ್ಳೋಣ ಅಂತ ಏನು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇದು ಪ್ರತಿಭಟನೆಗೆ ಯೋಗ್ಯನ, ಆದರೆ ಇನ್ನೂ ಪ್ರತಿಭಟನೆ ಮಾಡುವಂಥ ವಿಷಯಗಳು ಸಾಕಷ್ಟು ಅದಾವ ನಮ್ಮಲ್ಲ. ಇದು ಅವರು ಕೊಡ್ತಾರೋ ಇಲ್ಲವೋ, ಕೊಟ್ಟರೆ ಏನಾಗ್ಬೋದು, ಕೊಡದಿದ್ರೆ ಏನಾಗ್ಬೋದು, ಅದು ಚರ್ಚೆ ವಿಷಯ. ಯಾಕೆಂತಂದ್ರೆ ಬಿ ಜೆ ಪಿಗರು ಅವ್ರು ಮಾತಾಡ್ತಾರೆ, ಮುಂದೆ JDS ಅವ್ರು ತಮ್ಮ ಪರ ತಾವು ಮಾತಾಡ್ತಾರೆ. ಇವತ್ತು ಕಾಂಗ್ರೆಸ್ಸಿಗರು ತಮ್ಮ ವಾದನ ಮಾಡ್ತಾರೆ. ಈಗ ಅವ್ರು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ. ಕಾತುಳಿತಕ್ಕೆ ಹೊಣೆಯಾದವರಿಗೆ 3 ವರ್ಷ ಶಿಕ್ಷೆ, ಜೈಲು ಶಿಕ್ಷೆ ಅಂತ ಒಂದು ಕಾನೂನು ತರ್ತಾ ಇದ್ದಾರೆ. ಯಾರು ನಡೆಸ್ತಾರೆ? ಇವತ್ತಿನ ಯಾವುದೇ ಪರ್ಮಿಷನ್ ತಗೋಬೇಕಾದ್ರೆ ದೊಡ್ಡ ಫಂಕ್ಷನ್ ಮಾಡ್ತಾನಂದ್ರೆ ನೀವು ಅಲ್ಲಿ ಪೊಲೀಸರಿಂದ, ಇನ್ನೂರದವರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ಳೇಬೇಕು. ತೊಗೊಂಡು ಎಷ್ಟು ಕೊಡ್ತಾರೆ ಜನ, ಏನು ಎಂತ ಕಾನೂನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಆಯೋಜಿಸುವವರು ನಿಗದಿತ ಸಮಯಕ್ಕೂ ಮೊದಲು ಭಾಗವಹಿಸುವವರ ಅಂದಾಜು, ಜನರ ವಿವರಗಳೊಂದಿಗೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಅರ್ಜಿ ಸಲ್ಲಿಸಬೇಕು. ಏನೋ ದೊಡ್ಡ ಫಂಕ್ಷನ್ ಮಾಡಿದ್ರಿ ಇಂಥದ, ಮೊದಲಲ್ಲಿ ಪೊಲೀಸ್ ಠಾಣೆಗೆ ನೀವು ಅಲ್ಲಿ ಒಪ್ಪಿಗೆ ಹೋಗ್ಬೇಕು. ಎಷ್ಟು ಕೊಡ್ತಾರೆ ಜನ, ಏನು ಎಂತು ಅಂತ ಕ್ಲಾರಿಟಿ ಇರಬೇಕು ನಿಮ್ಗೆ ಆಯೋಜನೆ ಮಾಡೋರಿಗೆ. ಅಂದರೆ RCB ಅದು ಇಂಥ ಯಾವ ಆಯೋಜನೆ ಮಾಡ್ತಿರ್ತಾರೆ ಅವರು. ಇವತ್ತೇನಂತ ನಿಮಗೆ ಗೊತ್ತದ, ಇವತ್ತು ಇವೆಂಟ್ ಮೂಮೆಂಟ್ ಅಂತಾರೆ, ಇವೆಂಟ್ಗಳನ್ನು ಮಾಡೋದಪ್ಪ, ಅದೊಂದು ದೊಡ್ಡದೊಂದು ವ್ಯವಸ್ಥೆನೇ ಬೆಳೆದದು. ಅವರು ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಅವ್ರು ಎಷ್ಟೆಷ್ಟು ಕೂಡಿದ್ದಾರೆ, ಏನು ಅವ್ರನ್ನ ಕೊಡಬೇಕಾದ ರಿಪೋರ್ಟ್. ಈಗ ಲಕ್ಷದಲ್ಲಿ ಕೊಡೋ ಮುಂದೆ ನೀವು ಅದನ್ನು ಏನೋ 10,000 ಕೊಡ್ತಾರೆ, 5,000 ಕೊಡ್ತಾರೆ, ಅದು ಹೊರಗಾರ ಯಾರು ಕೊಡಿದ್ದಾರೆ. ಅದು ಒಂದು ಕಾನೂನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ಸಿಗರು. ಅಡ್ಡಿಲ್ಲ, ಪೊಲೀಸ್ ಠಾಣೆಯ ಷರತ್ತುಗಳನ್ನು ವಿಧಿಸಿ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಬಹುದು.